ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪಪ್ಪಾಯ ಹಣ್ಣಾಗಿದ್ದು ಅವರು ಪಪ್ಪಾಯ ತೊಗೊಳೋರು ಬಂದಿದ್ದರು. ಸೊ ಅವ್ರಿಗೆ ಪಪ್ಪಾಯ ಎಲ್ಲ ಕೊಟ್ಟು ಏನಾದರೂ ಮನೇಲಿ ಮಾಡಿಕೊಡೋಣ ಅಂತ ಬೆಳಗ್ಗೆನೆ ಒಂದು ಸ್ವಲ್ಪ ಚೊಕ್ಕುತ್ತ ಹಣ್ಣಿತ್ತು, ಅದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಈ ಸಮ್ಮರ್ ಟೈಮಲ್ಲಿ ಅಂತ ಹೇಳಿ ಜ್ಯೂಸನ್ನ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಟೇಸ್ಟ್. ಏನಿಲ್ಲ, ಸಿಂಪಲ್ಲಾಗಿ ಚಕೋತ ಹಣ್ಣು ಸಿಪ್ಪೆಟ ಎತ್ತು ಅದನ್ನು ಚೆನ್ನಾಗಿ ಪೀಸ್ ಮಾಡಿ ಸಕ್ಕರೆ ಒಂದು ಸ್ವಲ್ಪ ಹಾಲು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿದರೆ ಸಿಂಪಲಾಗಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಚಕೋತ ಹಣ್ಣು ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ಈಸಿಯಾಗಿ ಕುಡಿತಾರೆ. ಈ ಸಮ್ಮರ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಡುಗೆ ಮಾಡೋಣ ಅಂತ ಹೇಳಿ ಚಪಾತಿನ ಮಾಡಿ ನಮ್ಮ ಪಾಪ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ, ಚಪಾತಿ ಬೇಯಿಸ್ಕೊಡ್ತಿದ್ದ. ಮತ್ತು ಅವನಿಗೆ ನಾನೇನು ರೆಡಿ ಮಾಡೋದೇನಿರಲಿಲ್ಲ, ಅವನೇ ಎಲ್ಲ ರೆಡಿ ಮಾಡ್ಕೊಳ್ತಾನೆ. ನಾವೆಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಅದರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಮನೇಲಿ ಪೂಜೆ ಮಾಡೇ ಹೋಗೋದು. ಸೊ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿ ಫಿಶಸ್ ಎಲ್ಲ ಇತ್ತು. ಆಮೇಲೆ ಹಸು ಇತ್ತಲ್ಲ ಅಂತ ಹೇಳಿ ಅದಕ್ಕೂ ಬಾಳೆಹಣ್ಣೆಲ್ಲ ಕೊಟ್ಟು ವೆಂಕಟೇಶ್ವರ ದೇವಸ್ಥಾನ, ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಕೂಡ ಅಭಿಷೇಕ ಮಾಡ್ತಾಯಿದ್ರು. ಲಕ್ಷ್ಮೀ ದೇವಿಗೆ ಅದನ್ನು ನೋಡಿಕೊಂಡು ಕೂತ್ಕೊಂಡ್ವಿ. ಮತ್ತು ವೆಂಕಟೇಶ್ವರ ಸ್ವಾಮಿನೂ ಕೂಡ ಕಣ್ಣು ತುಂಬ ನೋಡಿಕೊಂಡು ಹಣ್ಣು ಕಾಯೆಲ್ಲ ಮಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ಈ ಥರ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ.